ಇದು ಪ್ರವಾಸಿ ಸ್ಥಾನ ಮಾಡ್ಬೋದಾ? ಮಾಡ್ಬೋದು. ಕೆಳಗೆ ಅದು ಕೂರ್ತದೋ ಅಥವಾ ನಿಂತ್ಕೊಳ್ತದೋ ಆ ಭಗವಂತ ಗೊತ್ತು, ನಮಗೆ ಗೊತ್ತಿಲ್ಲ. ಅವ್ರು ಈ ಗವಿ ಒಳಗೆ ದಾಟಿ ಹೋಗಿದ್ದಾರೆ, ಹೋದವರು ವಾಪಸ್ ಬರಲಿಲ್ಲ ಅಂತ. ಹಲೋ ಫ್ರೆಂಡ್ಸ್, ನಾವಿವತ್ತು ಶಿವಮೊಗ್ಗ ತಾಲೂಕಿನ ಕಲ್ಲಕೊಪ್ಪ ಗ್ರಾಮದಲ್ಲಿದ್ದೀವಿ. ನಮ್ಮ ಕಲ್ಲಕೊಪ್ಪ ಸಮೀಪದಲ್ಲಿರುವಂತಹ ಮತ್ತೊಂದು ತುಂಬ ವಿಶೇಷವಾದಂತಹ ಸ್ಥಳಕ್ಕೆ ಹೋಗ್ತಿದ್ದೀವಿ. ಈ ಸ್ಥಳ ಬಂದ್ಬಿಟ್ಟು ಈಚಲುಗುಡ್ಡ ಅಂತೇಳಿ, ಅಲ್ಲಿ ಗವಿಸಿದ್ದೇಶ್ವರ ದೇವಸ್ಥಾನ ಇದೆ. ಗವಿಸಿದ್ದೇಶ್ವರ ಎಂಬ ದೇವರು ಗುಹೆ ಒಳಗೆ ನೆಲೆಸಿದ್ದಾರೆ. ಈ ಗುಹೆಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಹೊರಟಿದ್ದೀವಿ. ನಾವು ತುಂಬ ಸಮಯ ಆಗಿತ್ತು ಹೋಗದೆ. ನಾವು ಓದುವಾಗ ಶಿಕ್ಷಕರು ಇಲ್ಲಿಗೆ ಒಂದ್ಸರಿ ಟ್ರಿಪ್ ಇಟ್ಟಿದ್ರು. ಅಷ್ಟರ ಮೇಲೆ ಯಾವತ್ತೂ ಇಲ್ಲಿ ಹೋಗಿರಲಿಲ್ಲ. ನಮ್ಮೂರಿನ ಗುರುಗಳಾದಂತಹ ಭರತ್ ಭಟ್ ಅವರು ನನಗೆ ಬೆಳಿಗ್ಗೆನೇ 9 ಗಂಟೆಗೆ 9:15 ಅಷ್ಟೊತ್ತಿಗೆ ಫೋನ್ ಮಾಡಿದ್ರು. ಅವರು ಹೊರಟು ಬಿಟ್ಟಿದ್ರಂತೆ. ಆಮೇಲೆ ನೆನಪಾಗಿದೆ ಅವರಿಗೆ, ಇದು ತುಂಬ ವಿಶೇಷವಾದ ಸ್ಥಳ ಅಲ್ವಾ, ಹಾಗಾಗಿ ವಿಡಿಯೋ ಮಾಡಿಸೋಣ ಅಂತೇಳಿ ನನಗೆ ಫೋನ್ ಮಾಡಿದ್ರು. ನಾನು ಆಯಿತು ಅಂತೇಳಿ ಬೆಳಿಗ್ಗೆನೇ ಒಂದು ಅರ್ಧ ಗಂಟೆಗೆ ರೆಡಿ ಆಗಿಬಿಟ್ಟು ಅವ್ರ ಜೊತೆಗೆ ನಾವು ನಮ್ಮ ದೋಸ್ತಿ ಹೊರಟ್ವಿ. ನಿಮಗೆ ಇದು ಯಾವ ರೋಡು, ಈ ಥರ ಕಾಡು ಒಳಗಡೆ ರೋಡ್ ಇದೆ ಅಂತೇಳಿ ಕನ್ಫ್ಯೂಸ್ ಆಗಿರ್ಬೋದು. ಇದು ಮ್ಯಾಂಗನೀಸ್ ಗಣಿಗಾರಿಕೆ ಮಾಡ್ತಿದ್ರು ನಮ್ಮೂರ ಪಕ್ಕದಲ್ಲಿ. ಆವಾಗ ಕಲ್ಲುಗಳನ್ನು ಸಾಗಿಸ್ಲಿಕ್ಕೆ ಈ ರೋಡನ್ನ ಬಳಸ್ತಾಯಿದ್ರು. ನೋಡಿ, ಕೆರೆಗಳೆಲ್ಲ ಇದ್ದಾವೆ. ಇಲ್ಲಿ 2-3 ಚಿಕ್ಕ ಚಿಕ್ಕ ಕೆರೆಗಳಿವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪ್ರಾಣಿಗಳಿಗೆ ನೀರು ಕುಡಿಲಿಕ್ಕೆ ಅಂತೇಳಿ ಮಾಡಿರೋದು ಇದು. ನೋಡಿ, ಇದು 2 ಕಡೆ ಕಲ್ಲನ್ನೇ ಕೊರೆದು ರೋಡ್ ಮಾಡಿದ್ದಾರೆ. ಇದ್ರೊಳಗೆ ಹೋಗ್ಬಿಟ್ರೆ ಒಂಥರ AC ರೂಮ್ ಒಳಗೆ ಹೋದಂಗೆ. ಎಷ್ಟು ಸೂಪರಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಇದೆ, ಒಂದು 100 ಮೀಟ್ರ್ ಅಷ್ಟೇ ಇದೆ. ಇದು ಹೋಗೋ ರಸ್ತೆಯಲ್ಲಿ ಒಂದು ಮರ ಬಿದ್ದುಬಿಟ್ಟಿತ್ತು. ಹಾಗಾಗಿ ಗಾಡಿನ ಅಲ್ಲೇ ಹಾಕಿಬಿಟ್ಟು ನಾವು ಗುರುಗಳೆಲ್ಲ ಹೊರಟ್ವಿ. ಸುಮಾರು ದೂರ ಇದೆ, ನಡ್ಕೊಂಡೇ ಹೋಗಬೇಕು. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದೇ ರೀತಿಯ ರಹಸ್ಯವಾದ ಜಾಗಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡುತ್ತೇವೆ. ನಮ್ಮ ವಿಶ್ವಾಸ ಅವರು ಏನೋ ಚೆಕ್ ಮಾಡ್ತಿದ್ದಾರೆ. ಯಾವುದು ಬಯಸಿಮೆ ಮತ್ ಮನೆ ಹೊರಟ್ರೆ ಅಂತ ಅಲೆಯೂ ಕರೆಯ ಬಂದಿದೆ. ಅವ್ನು ಕನ್ಫ್ಯೂಸ್ ಮಾಡ್ತಾನಲ್ಲಪ್ಪ. ಇದು ಹೈಟೆ ಕಡ, ಇದು ಈಗಿಂದ ಕೆಳಗಿರೋದಿರ್ಬೇಕು ಅಲ್ಲ. ಇದ್ರಾಗೆ ಕಬ್ಬಿಣದ ಅಂಶ ಐತಂತೀಯ? ಕಬ್ಬಿಣ ಅಂತೂ ಗುಹೆ ಹತ್ರ ಬಂದ್ವಿ ಅನ್ಸುತ್ತೆ ಫ್ರೆಂಡ್ಸ್. ನಮ್ಮ ಮಚ್ಚಿ ಏನೋ ಕರಿತಿದ್ದಾನೆ, ಏನೋ ಗುಂಡಿ ಇದೆ ಅಂತೆ. ನೋಡೋಣ ಎಂಥ ಗುಂಡಿ ಅಂತೇಳಿ. ಇದು ಮೋಸ್ಟ್ಲಿ ಗಣಿಗಾರಿಕೆ ಮಾಡುವಾಗ ತೆಗ್ದಿರೋ ಗುಂಡಿ ಅನ್ಸುತ್ತೆ. ಇದು ಏನೋ ಟೆಸ್ಟಿಂಗ್ ಮಾಡಿದ್ದಾರೆ ಅವರು, ಅಗದ್ಬಿಟ್ಟು ತುಂಬಾ ಆಳ ಆಗದಿದ್ದಾರೆ. ಇದೇ ತರ ತುಂಬಾ ಗುಂಡಿಗಳಿದೆ. ಇದೇ ತರ ಎಲ್ಲ ಟೆಸ್ಟಿಂಗ್ ಮಾಡಿದ್ದಾರೆ. ಪರಿಸರಕ್ಕೆ ಹಾನಿ ಆಗುತ್ತೆ ಅಂತೇಳಿ ಇದನ್ನ ಕ್ಲೋಸ್ ಮಾಡಿದ್ದಾರೆ. ಯಾವ ನಿಮಗೆ ಯಾರು ಬಂದ್ರೆ ಹುಲಿ ಸಿಗ್ಲನಾ ನಿಮ್ಗೆ? ಅಲ್ಲಿ ನಮಗೆ ಸಿಗ್ತಲೆ. ಹಾಂ, ಹೋಗ್ಬರ್ರಿ. ಮತ್ತು ಹುಷಾರೇ, ಹುಲಿ ಸಿಕ್ಕರೆ ಏನಿಲ್ಲ, ಕಿಡ್ನಿ ತೆಗೆದು ಕೈ ಕೊಡ್ತವೆ. ಅಂತೂ ಗುಹೆ ಹತ್ರ ಬಂದು ತಲುಪಿದ್ವಿ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ರೆಡಿ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ನಮ್ಮ ಸಚಿನ್ ಕುಮಾರ್ ಅವರು ಆಮೇಲೆ ಪ್ರಜ್ವಲ್ ಅವರು ಸಹ ಬಂದಿದ್ದರು. ನಾವು ಸಹ ದೀಪಗಳನ್ನೆಲ್ಲ ಶುಚಿ ಮಾಡಬೇಕು ಅಂತ ಹೇಳಿ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಎಣ್ಣೆ ಹಾಕಿಬಿಟ್ಟು ದೀಪಗಳನ್ನ ಹಚ್ಚೋಕೆ ರೆಡಿ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ನಮ್ಮ ಗುರುಗಳು ಪೂಜೆ ಶುರು ಮಾಡಿದ್ದಾರೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು.
ಶಿವನೇ ಯಾರು ಕದಂಬರ ಕಡೆಯವರು. ಮಿಂದು ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಕಾಡಿಂದ ಬಂದವರು ರಥ ಕಟ್ಟುವುದು ಸಂಪ್ರದಾಯ. ಇಲ್ಲಿ ಇನ್ನು ಮುಂದೆ ನಾವು ನಡೆಸ್ಕೊಡ್ತೇವೆ. ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂದಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಮಿರದು ಭಕ್ತಿಯ ಸರ್ ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ದೇವ್ರ ಬಗ್ಗೆ ಏನು ವಿಶೇಷತೆ ಏನಿದೆ? ಗವಿಗಳು ಇಲ್ಲಿ ಇದ್ದಾಗ ಗುರುಗಳು ಬಂದು ಇಲ್ಲಿ ತಪಸ್ಸಿಗೆ ಕೂತಂತ ಜಾಗ ಅಂತ ಒಂದು ಸೂಕ್ಷ್ಮ ಹೇಳ್ತದೆ. ಅವ್ರು ಈ ಗವಿ ಒಳಗೆ ದಾಟಿ ಹೋಗಿದ್ದಾರೆ, ಹೋದವರು ವಾಪಸ್ ಬರ್ಲಿಲ್ಲ ಅಂತ. ಹೌದಾ? ಹಿಂದೆ ನಮ್ಮ ಅಜ್ಜರ ಕಾಲದಲ್ಲಿ ಹೇಳಿದ್ದು ನುಡಿನೇ ನಮಗೆ ಗೊತ್ತು, ನಮಗೇನು ಹಿಂದೆ ಗೊತ್ತಿಲ್ಲ. ಏನ್ ಚಂದ ಕಣರೆ, ಅದೇ ಗವಿನ? ಅದೇ ಗವಿ. ಆ ಗವಿಯಲ್ಲಿ ಮಲೇಶಂಕರಕ್ಕೆ ಹೋಗಿ ಆ ಕಡೆ ಎಲ್ಲ ಪಾಸ್ ಆಗುತ್ತೆ ಅಂತ. ಆಮೇಲೆ ಹಿಂದೆ ಒಂದ್ ಕಾಲದಲ್ಲಿ ಇಲ್ಲಿ ಗಣಪತಿ ವಿಗ್ರಹ ಇತ್ತು, ಯಾರು ತಗೊಂಡು ಹೋಗ್ಯಾರಿಲ್ಲ. ಅದೆಲ್ಲ ಗೊತ್ತು ನಮ್ಗೆ. ನಾವು ದನ ಕಾಯಕ್ ಬಂದಾಗ ಇಲ್ಲಿ ಅದು ಯಾವ್ದು ಚಿನ್ನದ ಏನು? ಅದು ಇದು ಲಿಂಗ, ಅದು ಲಿಂಗ ಇರುತ್ತಲ್ಲ, ಶಿವನ ಲಿಂಗ, ಆ ತರ ಪೀಠ ಇತ್ತು. ಅದು ಗೊತ್ತಿಲ್ಲ, ಅದೀಗಿಲ್ಲ, ಯಾರು ತಗೊಂಡೋದ್ರು ಗೊತ್ತಿಲ್ಲ. ಈ ಸೇವೆ ಮಾಡೋದ್ರಿಂದ ನೀರು ಬಡತನ ಇತ್ತು, ನೀರಿನ ಕೊರತೆ ಇತ್ತು, ಸ್ವಲ್ಪ ಯಾರು ತೋಟ ಇಲ್ಲ. ಒಂದ್ 3-4 ಮನೆ ತೋಟ ಇತ್ತು ಹಿಂದೆ. ಈಗ ಪ್ರತಿ ಮನೆ ತಪ್ಪದೆ ಅಡಿಕೆ ಬೆಳೀತಿದ್ದಾರೆ, ಖುಷಿಲಿದ್ದಾರೆ. ಅದರಂತೆ ಈಗ ಪ್ರತಿಯೊಬ್ರು ಮನೆಗೆ ಹೋಗಿ ಸ್ವಲ್ಪ ದುಡ್ಡು ತಗೊಂಡು ಎತ್ತಿಕೊಂಡು ಇದನ್ನ ಪೂಜೆ ಮಾಡಿಸ್ತಾ ಇದೀವಿ. ಈಗ ಪ್ರತಿಯೊಬ್ರು ಭಾರಿ ಜನ ಬರೋರು. ಮನೆಯವ್ರು ಸೇರಿ ಮಾಡ್ತಿರೋದು ಇದು? ಸುಮಾರು ಒಂದು 60-70 ಮನೆ ಇದೀವಿ ಈಗ. ಇವತ್ತು ಯಾರು ಬಂದಿಲ್ಲ ಅಷ್ಟು ಜನ? ಇವತ್ತು ಯಾರು ಅಷ್ಟು ಜನ ಬಂದಿಲ್ಲ. ಕೆಲವರು ಆ ಕಡೆ ಈ ಕಡೆ ಎಲ್ಲ ಹೋಗ್ಯಾರೆ, ಹಂಗೆ ಬಂದಿಲ್ಲ. ಬರ ಅಂತಾರೆ, ಬಂದು ಪೂಜೆ ಮಾಡ್ತಾರೆ. ವರ್ಷಕ್ಕೊಂದು ಪೂಜೆ ಫಿಕ್ಸ್ ಇದೆ ಈಗ. ಹೀಗೆಲ್ಲ ಇದೆ. ಈ ಗುಡ್ಡ ವರ್ಷ ಬೆಳೀತಿದ್ಯಾ? ಇದು ಗುಡ್ಡ ವರ್ಷ ಬೆಳೀತಲೇ ಇದೆ. ಇದು ಇಷ್ಟೊಂದು ಡೌನ್ ಇರ್ಲಿಲ್ಲ, ಮತ್ತೆ ಹೀಗೆ ಅದು ಬಗ್ತಾ ಇದೆ ಕೆಳಗೆ. ಅದು ಕೂರ್ತದೋ ಅಥವಾ ನಿಂತ್ಕೊಳ್ತದೋ ಆ ಭಗವಂತ ಗೊತ್ತು, ನಮ್ಗೆ ಗೊತ್ತಿಲ್ಲ. ಅದು ನೋಡ್ರಿ, ಭಟ್ರು ಕೂಡ ಹೇಳಿದ್ರು ಇದು ಸ್ವಲ್ಪ ಡೌನ್ ಆಗಿದೆ. ಇದು ಹೀಗೆ ಕಮಾನ್ ಆಗಿ ಬಗ್ಗಿದೆಯಲ್ಲ, ತೂಕ ಇದೆ ಇಲ್ಲಿ. ತೂಕದಲ್ಲಿ ಆನೆ ಸೊಂಡ್ಲ ತರ ಕೆಳಗೆ ಇಳಿದಿದೆ. ಇದ್ರ ಮೇಲ್ಗಡೆ ಅಲ್ಲ ಹೋದ್ರೆ ಮೇಲ್ಗಡೆ ಪ್ಲಾಟ್ ಇದೆ, ಅದು ಕಣ ಅಂಗಳದ ಆ ಕಡೆ ಈಚಲ್ಗುಡ್ಡೆ ಹುಲ್ಲೆಲ್ಲ ದಾರಿಲೆಲ್ಲ ನೋಡಿದ್ವಿ, ಏನೋ ಗುಂಡಿಗಳೆಲ್ಲ ತೆಗೆದಿದ್ದಾರೆ. ಗುಂಡಿ ಅದು ಹಿಂದಿನ ಕಾಲದಲ್ಲಿ ಮೈನ್ಸ್ನರು ಅದೇನೋ ಮ್ಯಾಂಗ್ನೀಸ್ ಕಲ್ಲು ತೆಗಿಯೋಕ್ಕೋಸ್ಕರ ಚೆಕಿಂಗ್ ಮಾಡಕ್ ಮಾಡಿದ್ದಾರೆ. ಅಷ್ಟ್ರ ಮೇಲೆ ಫಾರೆಸ್ಟ್ ಇದರಿಂದ ಎಲ್ಲ ನಿಲ್ತಲ್ಲ, ಹಾಗಾಗಿ ಈಗೇನು ಇಲ್ಲ. ಅದಕ್ಕೆ ನಮಗೀಗ ಗ್ರಾಮಸ್ಥರು ಇದೇ ಊರಲ್ಲಿ ಇರೋದ್ರಿಂದ ಗವಿ ಸಿದ್ದೇಶ್ವರ ಅಂತ ಅರ್ನಳ್ಳಿ ಇದೆಯಲ್ಲ, ಅರ್ನಳ್ಳಿ ಗವಿಗೂ ನಮ್ಮ ಈ ಈಚಲ್ಗುಡ್ಡೆ ಗವಿಗೂ ಆಪೋಸಿಟ್ ಇದೆ. ನಾವು ಸೆಂಟ್ರಲ್ ಇದೀವಿ, ಹಾಗಾಗಿ ನಮಗೆ ಆ ದೃಷ್ಟಿ ಇಲ್ಲಿಗೆ ಬಿದ್ದೇ ಬೀಳ್ತದೆ, ಇದು ಅಲ್ಲಿಗೆ ಬೀಳ್ತದೆ. ಆ ಪರಸ್ಪರ ಆಪೋಸಿಟ್ ಅಲ್ಲಿ ಇದೆ. ಇದು ಎಷ್ಟು ಹೈಟ್ ಅಲ್ಲಿ ಇದೆ ಹೆಚ್ಚು ಕಮ್ಮಿ ಊರಿಂದ? 500 ಜಾಸ್ತಿ ಇದೆ, ಒಂದು ಅಂದಾಜು 500 ಮೇಲೆ ಇದೆ, ಅದ್ರ ಕೆಳಗಂತೂ ಇಲ್ಲ. ಇಲ್ಲಿ ಮೇಲ್ಗಡೆ ಹೋದ್ರೆ ಇಡೀ ಊರೇ ಕಾಣಿಸುತ್ತೆ. ಇಡೀ ಊರು ಲಕ್ಕೊಳ್ಳಿ, ಗಾಜನೂರು, ಆಮೇಲೆ ಪುರದಾಳ, ಆ ಕಡೆ ಈ ಭಾಗ ಎಲ್ಲ ಕಾಣಿಸ್ತದೆ. ಅದು ಹೈಟ್ ಆದಂತ ಪ್ಲೇಸ್ ಇದು, ಗುಡ್ಡಗಾಡು. ಇಲ್ಲಿಗೆ ಭಕ್ತಾದಿಗಳೆಲ್ಲ ಬರ್ಬೇಕಂತೇಳಿ ನಿಮ್ಮ ಆಶಯ? ಹೌದು. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆ ಇದು ಹೇಳ್ತಾ ಇದೀವಿ ಅಂದ್ರೆ, ನಮ್ಮ ಕುಟುಂಬ ನಮ್ಮ ಅಜ್ಜನ ಕಾಲದಿಂದ ಭಟ್ರನ್ನ ಕರ್ಕೊಂಡ್ಬಂದೇ ಮಾಡ್ಸಿರೋಂಥದ್ದು. ಈಗೇನೋ ನಾವು ಮಾಡ್ತಾ ಇದ್ದೇವೆ, ಮುಂದೆ ನಮ್ಮ ಮಕ್ಕಳು ಇದನ್ನೇ ನಡೆಸಲಿ ಅಂತ ನಮ್ಮ ಆಸೆ. ಆದ್ರೆ ಈಗಿನ ಪೀಳಿಗೆ ಎಲ್ಲ ಅದನ್ನ ಈಚಲ್ಗುಡ್ಡ ಸಿದ್ದೇಶ್ವರ ಅಂತ ಧರ್ಮಸ್ಥಳ ಸಂಘಕ್ಕೆ, ಆ ಸಂಘದ ಹೆಸರು ಅಂತೇಳಿ ಈಚಲ್ಗುಡ್ಡ ಸಿದ್ದೇಶ್ವರ ಅಂತೇಳಿ ಅವ್ರು 6 ಜನ ಸೇರಿ ಮಾಡಿದ್ದಾರೆ. ಕೂಡ ಅದು ಆ ಈಚಲ್ಗುಡ್ಡ ಸಿದ್ದೇಶ್ವರ ಅಂತ ಹೆಸರು ನಾಮಕರಣ ಮಾಡಿದ ಮೇಲೆ ಈ ಯೋಜನೆ ವತಿಯಿಂದ ಅವರೆಲ್ಲ ಆಫೀಸರ್ಗಳು ಇಲ್ಲಿ ಪೂಜೆಗೆ ಬಂದು ಅವಾಗ ಭಾರಿ ರಸ್ತೆ ಎಲ್ಲ ಮಾಡಿ ಓಡಾಡ್ಲಿಕ್ಕೆ ದಾರಿ ಗುದ್ಲಿ ಎಲ್ಲ ಕಡ್ದು ಮಾಡಿದೀವಿ. ಇದು ಪ್ರವಾಸಿ ಸ್ಥಾನ ಮಾಡ್ಬೋದಾ? ಮಾಡ್ಬೋದು, ಜನ ಸಪೋರ್ಟಿನ ಮಾಡ್ಬೋದು. ಈಗ ನಿಮ್ಮ ವ್ಯವಸ್ಥೆ ಸ್ವಲ್ಪ ರಸ್ತೆ ವ್ಯವಸ್ಥೆ ನಾವೇ ಗ್ರಾಮಸ್ಥರೇ ಮಾಡ್ಕೊಡ್ಬೋದು. ಆ ತರ ವ್ಯವಸ್ಥೆ ಫಾರೆಸ್ಟ್ನರಿಗೆ ತಿಳ್ಕೊಂಡು ಅವ್ರೇನ್ ತೊಂದರೆ ಕೊಡಲ್ಲ. ಅದೇ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರೇನ್ ನಾವು ನಾಟಕ ಕಡಿಯಲ್ಲ, ಬೇರೆ ಒಂದು ಮಾರಾಟಕ್ಕೆ ಹೋಗಲ್ಲ, ಏನಿಲ್ಲ. ಪೂಜೆಗೋಸ್ಕರ ಅವ್ರೇನು ಅಡ್ಡಿ ಮಾಡಲ್ಲ. ಅವ್ರಿಗೊಂದು ಮಾಹಿತಿ ತಿಳಿಸ್ಕೊಂಡು ಮಾಡ್ಬೋದು. ಗ್ರಾಮಸ್ಥರಿದ್ದಾರೆ, ಗ್ರಾಮಸ್ಥರ ಹಿರಿಕರನ್ನೆಲ್ಲ ಸೇರಿಸ್ಕೊಂಡು ಅವರೊಂದು ಮಾಹಿತಿ ಪ್ರಕಾರ
ನಮ್ಮ ಬ್ರಾಹ್ಮಣರಿಂದಲೇ ಪೂಜೆ ಮಾಡುವಂಥದ್ದು ಅಂತ ಹೇಳಿ. ವರ್ಷಕ್ಕೊಂದ್ಸರಿನ ಇದು? ವರ್ಷಕ್ಕೊಂದ್ಸರಿ. ಮೊದಲು 3 ಸರಿ ಮಾಡಿದೀವಿ, ಆಗ್ಲಿಲ್ಲ. ಈಗ ವರ್ಷಕ್ಕೆ ಒಂದೇ ಸರಿ ಮಾಡಿದೀವಿ. ಶಿವರಾತ್ರಿ ಮಾಡಿ ದೀಪ ಹಚ್ಚಿ ಅದಕ್ಕೆ ನಾವು ಹೆಚ್ಚಿನದಾಗಿ ನಾವು ಬೇರೆ ಕಡೆ ಏನಿಲ್ಲ, ನಮ್ಮ ಏನು ಭರತ್ ಭಟ್ರು ಅಂತ ನಮಗೆ ಏನು ಇದ್ದಾರೆ ಅವರೇ ಇಲ್ಲಿ ನಡೆಸ್ಕೊಡ್ತಾರೆ ಅವ್ರು ಇರುವಷ್ಟು ಕಾಲ. ಇಷ್ಟು ಇವರ ಮಾತುಕತೆ. ನಾವು ಕೂಡ ಕೇಳ್ಕೊಳ್ಳೋದೊಂದೇ, ನಮ್ಮ ಪೂರ್ವಜರು ಬಿಟ್ಟು ಹೋದಂಥ ಸಂಪ್ರದಾಯಗಳನ್ನು ಇಂದಿನ ಯುವಜನತೆ ಮುಂದುವರಿಸ್ಕೋಬೇಕು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ವಿಶ್ವಾಸ್ ಜೊತೆ ಮಂಜು ಮಲ್ನಾಡು, MC ತೀರ್ಥಹಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.